ಚನ್ನರಾಯಪಟ್ಟಣ ತಾಲೂಕಿನ ಗಡಿಭಾಗ ನವಿಲೆ ಗ್ರಾಮದಲ್ಲಿರುವಂಥದ್ದು ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಬರೋಂಥ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋ ಒಂದು ಅಪಾರ ನಂಬಿಕೆ ಇದೆ. ಇನ್ನೊಂದು ಸಾಕಷ್ಟು ಜನ ಭಕ್ತರು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಏನೆಲ್ಲ ಇಷ್ಟಾರ್ಥ ಸಿದ್ಧಿ ಆಗಿದ್ದಾವೆ ಮತ್ತು ಯಾವೆಲ್ಲ ನಂಬಿಕೆ ಹೊತ್ತಿ ಈ ದೇವಸ್ಥಾನಕ್ಕೆ ಬರ್ತಾರೆ, ಈ ದೇವಸ್ಥಾನ ವಿಶೇಷ ಏನು ಸರ್? ಇದು ಬಂದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಾಗರನವಿಲೆ ಅಂತ ಹೇಳ್ಬಿಟ್ಟು ಭಾಳ ವಿಶೇಷವಾದಂತಹ ಕ್ಷೇತ್ರ. ಇಲ್ಲಿ ಏನು ಒಳಗಡೆ ನೋಡ್ತಾ ಇದ್ದೀರಾ, ನಾಗೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಉದ್ಭವ ಮೂರ್ತಿ. ಇದು ಜಮದಗ್ನಿ ಋಷಿಗಳ ತಪೋಕ್ಷೇತ್ರ. ಇದು ಇಲ್ಲಿ ವಿಶೇಷವಾಗಿ ಸರ್ಪದೋಷ ನಿವಾರಣಾ ಕ್ಷೇತ್ರ ಅಂತೇಳಿ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತಲೇ ಕೂಡ ಇಲ್ಲಿ ಒಂದು ವಿಶೇಷವಾಗಿ ಹೆಸರನ್ನು ಪಡಿತಾ ಬಂದಿದೆ. ಇಲ್ಲಿ ವಿಶೇಷ ಕಾಳಹಸ್ತಿ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಲ್ಲೆಲ್ಲದೂ ಕೂಡ ದೋಷಗಳ ಪರಿಹಾರಾರ್ಥವಾಗಿ ಪೂಜೆಯನ್ನು ಮಾಡಿಸಿ ಅಲ್ಲಿ ಪರಿಹಾರ ಆಗಿಲ್ಲ ಅಂದ ಪಕ್ಷದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಪೂಜೆಯನ್ನು ಮಾಡಿಸಿದ್ದೇ ಆದರೆ ಖಂಡಿತ 100ಕ್ಕೆ 100 ಭಾಗ ಸರ್ಪದೋಷ ಪರಿಹಾರ ಆಗಿ ಅವರೆಲ್ಲ ಇಷ್ಟಾರ್ಥಗಳು ಕೂಡ ವಿಶೇಷವಾಗಿ ಇಲ್ಲಿ ಪರಿಹಾರ ಆಗ್ತಾ ಬಂದಿದೆ. ಇಲ್ಲಿ ಭಾಳ ವಿಶೇಷ, ಸ್ವಾಮಿಯವರು ಜಮದಗ್ನಿ ಋಷಿಗಳ ತಪೋಕ್ಷೇತ್ರ. ಇದು ಜಮದಗ್ನಿ ಋಷಿಗಳು ಕುಂತು ತಪಸ್ಸು ಮಾಡಿದಂಥ ಫಲವಾಗಿ ಸಾಕ್ಷಾತ್ ಶಿವ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಯಾರು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗು ಅಲ್ಲ. ನೀವೆಲ್ಲೋ ನೋಡಿರ್ಬೋದು, ಸರ್ಪದೋಷ ನಿವಾರಣಾ ಕ್ಷೇತ್ರ ಅಂದರೆ ಒಂದು ಸುಬ್ರಹ್ಮಣ್ಯನೇ ಪ್ರಧಾನವಾಗಿರ್ತಾರೆ, ಆದರೆ ಇಲ್ಲಿ ಈಶ್ವರನೇ ಪ್ರಧಾನವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಪಂಚಲಿಂಗಗಳ ಕ್ಷೇತ್ರಗಳು ಕೂಡ ಈ ಕ್ಷೇತ್ರದಲ್ಲಿದೆ. ಅದೇ ರೀತಿಯಾಗಿ ಪಕ್ಕದಲ್ಲಿ ಅಮ್ಮನವರು 5 ಅಡಿ ವಿಗ್ರಹ ಕೂಡ ಅಮ್ಮನವರು ಇಲ್ಲಿ ವಿಶೇಷವಾಗಿದೆ. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶೇಷವಾದ ದೇವಸ್ಥಾನ. ಇದು ಸುಮಾರು 800 ವರ್ಷ ಇತಿಹಾಸವಿರ್ತಕ್ಕಂಥ ದೇವಸ್ಥಾನಕ್ಕೆ ಇದು ಇತಿಹಾಸ ಇದೆ. ಆದರೆ ಉದ್ಭವ ಆಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಇಲ್ಲಿನ ಮೂಲತಃ ಹೆಸರು ಉರುಗ ಮಯೂರಾಪುರ ಅಂತೇಳಿ ಈ ಊರಿನ ಊರಿನ ದೇವರ ಹೆಸರು, ನವಿಲೆ ಹೆಸರು. ಅದಾದ ಕಾಲಕ್ರಮೇಣ ನಾಗರ ನವಿಲೆ ಅಂತೇಳಿ ಹೆಸರು ಬಂತು. ಇಲ್ಲಿನ ರಾಜ ನಾಗಾರ್ಜುನ ಅಂತ ಹೇಳಿಬಿಟ್ಟು ರಾಜ, ಆ ರಾಜನಿಗೆ ಸ್ವಪ್ನ ವೃತ್ತಾಂತದಲ್ಲಿ ನಿನ್ನ ಕ್ಷೇತ್ರದಲ್ಲಿ ಈ ರೀತಿ ಸ್ವಾಮಿ ಉದ್ಭವ ಆಗಿದ್ದಾರೆ ಅಂತೇಳಿ ಅವನ ಸ್ವಪ್ನದಲ್ಲಿ ಬರುತ್ತೆ. ಏನಕ್ಕೆ ಬರ್ತಾರೆ ಅಂದರೆ, ಹಿಂದೆ ಒಂದು ಕ್ಷೇತ್ರದಲ್ಲಿ ಮುತ್ತಿನ ವ್ಯಾಪಾರಕ್ಕೋಸ್ಕರ ಎತ್ತಿನ ಗಾಡಿನಲ್ಲಿ ಬರ್ತಾ ಇದ್ರಂತೆ ವ್ಯಾಪಾರಕ್ಕೋಸ್ಕರ. ಆಗ ಇದು ಉದ್ಭವ ಆಗಿರ್ತಾರೆ ಸ್ವಾಮಿ. ಅದಕ್ಕೆ 2 ಕಲ್ಲಿಗೆ ಅಡಿಗೆ ಮಾಡ್ತಾರೆ. ಆಗೇನಾಗ್ತಾರೆ, ಸ್ವಾಮಿ ನೆತ್ತಿ ಸಿಡಿದು ರಕ್ತಮಯವಾಗಿ ಹರಿಯುತ್ತಂತೆ. ಆಗ ಅಲ್ಲಿ ಗೊತ್ತಾಗ್ತಾರೆ ಇದೇನೋ ಅಪಚಾರವಾಗಿದೆ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಆಗ ಅವರ ಈ ಕ್ಷೇತ್ರದ ರಾಜ ಆಗಿರ್ತಕ್ಕಂಥ ನಾಗಾರ್ಜುನ ಸ್ವಪ್ನದಲ್ಲಿ ಈ ರೀತಿ ಆಗಿದೆ ಅಂತ ಬಂದಾಗ ಅವನ್ನೆಲ್ಲವನ್ನು ನೋಡಿ ಈ ಕ್ಷೇತ್ರ ಪರಿಶೀಲನೆ ಮಾಡಿ ಆಗ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಹೊಯ್ಸಳದ ಕಾಲದಲ್ಲಿ ಆಗಿರತಕ್ಕಂಥದ್ದು ಕ್ಷೇತ್ರ ಅನ್ನೋದಕ್ಕೆ ಒಳಗಡೆ ವಿಶೇಷವಾಗಿ ಕೇಶ್ವರನು ಕೂಡ ಇಲ್ಲಿ ಕ್ಷೇತ್ರದಲ್ಲಿದೆ. ಯಾಕೆಂದರೆ ನೀವು ನೋಡ್ಬೋದು, ಶಿವನ ದೇವಸ್ಥಾನದಲ್ಲಿ ಚನ್ನಕೇಶ್ವರ ಇರ್ತಕ್ಕಂಥ ಭಾಳ ಅಪರೂಪ. ಯಾಕೆಂದರೆ ಇಲ್ಲಿ ಹೊಯ್ಸಳರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅವರ ಮನೆ ದೇವರು ಚನ್ನಕೇಶ್ವರವಾಗಿದ್ದರಿಂದ ಒಳಗಡೆನೂ ಕೂಡ ಚನ್ನಕೇಶ್ವರ ಇಲ್ಲಿ ಪ್ರತಿಷ್ಠಾಪನೆ ವಿಶೇಷವಾಗಿರತಕ್ಕಂಥದ್ದು. ಹಿಂದೆ ಯಾವೆಲ್ಲ ಗಣ್ಯರು ಮತ್ತು ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಪಡ್ಕೊಂಡು ಹೋಗಿದ್ರು? ಇಲ್ಲಿ ಕ್ಷೇತ್ರಕ್ಕೆ ತುಂಬ, ಯಾಕೆಂದರೆ ಸರ್ ಇದು ವಿಶೇಷ ಅಂದರೆ ಇದು ಗೌಪ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಯಾರಿಗೂ ಕೂಡ ಪ್ರಚಾರ ಇಲ್ಲದಿರ್ತಕ್ಕಂಥ ಕ್ಷೇತ್ರ. ಇದು ಹಿಂದೆ ತುಂಬ ಜನ ಬಂದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಕೂಡ ಬಂದಿದ್ದರು. ಅದಾದ ನಂತರ BS ಯಡಿಯೂರಪ್ಪನವರು ಕೂಡ ಒಂದು ಇಲ್ಲಿ ಟನಲ್ ಹೋಗಿದೆ, ಅದನ್ನು ವೀಕ್ಷಣೆ ಬಂದಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗ ಬಂದು ಇಲ್ಲಿ ಸ್ವಾಮಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಸಂಕಲ್ಪ ಮಾಡಾದ್ಮೇಲೆ ಮುಖ್ಯಮಂತ್ರಿ ಕೂಡ ಅವರು ಕೂಡ ಆದರು. ಅದಾದ ನಂತರ ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಬಂದಿದ್ದಾರೆ. ಅದು ವಿಶೇಷ ಅಂದರೆ, ನಾವು ನಮ್ಮ ಮನೆಯಲ್ಲಿ ಒಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ಅಂತ ಹೇಳ್ಬಿಟ್ಟು ನಮ್ಮದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ಒಂದು ಸುವರ್ಣ ಮಂಟಪ ಸಮರ್ಪಣೆ ರಂಭಾಪುರಿ ಜಗದ್ಗುರುಗಳಿಗೆ ಮಾಡ್ತಾ ಇದ್ದೀವಿ. ಅದು ಈ ತಿಂಗಳ 13ನೇ ತಾರೀಕು ಅದು ಜಗದ್ಗುರುಗಳಿಗೆ ಸಮರ್ಪಣೆ ಆಯಿತು. ಅದಕ್ಕೆ DK ಶಿವಕುಮಾರ್ ಬರಬೇಕಿತ್ತು, ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವ್ರು ಮಾತು ಕೊಟ್ಟಿದ್ರು, ಖಂಡಿತ ನಾನು ಬರ್ತೀನಿ ಅಂತ. ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅಂದರೆ, ಅವರು ವಿಶೇಷವಾಗಿ ಗಂಗಾಧರಜ್ಜನವರ ಪರಮ ಭಕ್ತರು. ಅವರು ಪೂಜೆ ಮಾಡಿದಂಥ ಮಂಟಪ, ಅದನ್ನು ನಾವು ಒಂದು ರಿನಾಗ್ರೇಷನ್ ಮಾಡಿ ಸುವರ್ಣ ಮಂಟಪ ಮಾಡಿ ಅದನ್ನು ಕೊಡುಗೆಯಾಗಿ ಕೊಡ್ತೀವಿ. ಅದನ್ನು ಪೂಜೆ ಮಾಡಲಿಕ್ಕೆ ಮತ್ತು ಮುಂದಿನ ಅವರ ರಾಜಕೀಯದ ಭವಿಷ್ಯಕ್ಕೆ ಇನ್ನೂ ಒಳ್ಳೆಯದಾಗಬೇಕು ಅಂದರೆ ನೀವು ಬರಬೇಕು ಅಂತೇಳಿ ಅವರ ಭಿನ್ನತೆ ಇಕ್ಕಿದ್ರು. ನಮ್ಮ ಆರಾಧ್ಯ ದೇವಿ ಇರತಕ್ಕಂಥ ಮನೆಯಲ್ಲಿ ನಮ್ಮ ಸಂಸ್ಥಾನದ ಸ್ವರ್ಣಚಂಡಿಕಾ ದುರ್ಗಾ ಪರಮೇಶ್ವರ್ ಅಂತ ಕೂಡ ಇದ್ದಾರೆ. ಅಲ್ಲಿ ಪ್ರಾರ್ಥನೆ ಇಟ್ಟಾಗ ನೀವು ಮುಂದೆ ಒಳ್ಳೆಯದಾಗ್ತಾರೆ, ಬರಬೇಕು ಅಂತೇಳಿ ಅಮ್ಮನವರು ಅವರಿಗೆ ಪ್ರೇರಣೆ ಆಗಿತ್ತು. ಆಮೇಲೆ ಅವರು ಕೂಡ ಗಿರಿಸಿದ್ದೇಶ್ವರ ಅಂತ ಹೇಳಿಬಿಟ್ಟು ಅಂದನಕೆರೆ ಸ್ವಾಮಿ, ಆ ದೇವರು ಕೂಡ ನಿನ್ನೆ ಬಂದಿತ್ತು ಕ್ಷೇತ್ರಕ್ಕೆ. ಆ ದೇವರ ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿ ಕ್ಷೇತ್ರ ದರ್ಶನ ಮಾಡಿ ಸ್ವಾಮಿಯವರ ಆಶೀರ್ವಾದ ಪಡೆದು ಮನೆಯಲ್ಲಿ ಸುಮಾರು ಒಂದು 2 ಗಂಟೆಗಳ ವಿಶೇಷ ಪೂಜೆಗಳು ಅಮ್ಮನವರಿಗೆ ಸ್ವಾಮಿಗೆಲ್ಲ ನಡೀತು. ನಡೆದಾದ ನಂತರ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ಮುಂದೆ ಉನ್ನತ ಸ್ಥಾನಮಾನ, ರಾಜಕೀಯ ಭವಿಷ್ಯ ಯಶಸ್ಸು ಸಿಗಲಿ, ಒಂದು ಉನ್ನತ ಸ್ಥಾನ ಇನ್ನೂ ಕೂಡ ಸಿಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಶಿವಾನುಗ್ರಹ ಮನೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅವರ ಸಂಕಲ್ಪ ಈಡೇರಲಿ ಅಂತೇಳಿ ಒಂದು ಪೂಜೆಯನ್ನು ಮಾಡಿದ್ವಿ. 100% ಅವರಿನ್ನ 3 months, 1/2 hour 3 ತಿಂಗಳು 3.5 ತಿಂಗಳಲ್ಲಿ 100% ಅವರು
ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಕ್ಷೇತ್ರಕ್ಕೆ ನಾವು ಈ ಮುಖಾಂತರ ತಿಳಿಸ್ತಾ ಇದ್ವಿ. ಸ್ವಾಮಿಯವರ ಆಶೀರ್ವಾದ ಮತ್ತು ನಾವು ಆರಾಧನೆ ಮಾಡ್ತಕ್ಕಂಥ ಅಮ್ಮನವರ ಮುಖಾಂತರ ಸ್ವರ್ಣಚಂಡಿಕಾ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ಖಂಡಿತ ಉನ್ನತ ಭವಿಷ್ಯ ಅವರಿಗೆ ಸಿಗ್ತದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಒಟ್ಟಿನಲ್ಲಿ ಅದೇ ನಾಗೇಶ್ವರ ಸ್ವಾಮಿಯ ಅರ್ಚಕರು ಹೇಳೋ ಪ್ರಕಾರ ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಾಲಯ. ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ, ತಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಅದೇ ರೀತಿ DCM DK ಶಿವಕುಮಾರ್ ಅವರು ಕೂಡ ಬಂದೋದ್ರು. ಅವರು ಮುಂದಿನ ರಾಜಕೀಯ ಜೀವನ ಒಳ್ಳೇದಾಗತ್ತೆ ಅನ್ನೋದು ಅರ್ಚಕರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಚನ್ನರಾಯಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.